ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ನಾನು ಹೇಳ್ದಂಗೆ 1 ವೀಕ್‌ನಲ್ಲಿ ಕಾಲ್ ಲೆಟರ್ ಅಂದ್ರೆ KKRTC ಕಂಡಕ್ಟರ್ ಸಂಬಂಧಪಟ್ಟ ಹಾಗೆ ಕಾಲ್ ಲೆಟರ್ ಬಿಡ್ತಾರೆ ಅಂತ ಹೇಳಿದ್ದೆ. ನೋಡಿ ಸ್ನೇಹಿತರೆ, ಆಲ್ರೆಡಿ ಇವತ್ತು ಬಿಟ್ಟಿದ್ದಾರೆ. ಎಲ್ಲ ಒಂದು ದಾಖಲಾತಿ ಪರಿಶೀಲನೆಗೆ ಯಾವೊಂದು ದಾಖಲಾತಿಗಳು ಬೇಕು ಮತ್ತು ನಿಮ್ಮ ಒಂದು ಸಮಸ್ಯೆ ಲೈಸೆನ್ಸ್‌ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬಹುದು, ಇನ್ನಿತರ ಎಲ್ಲ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಎಲ್ಲ ಸಮಸ್ಯೆಗಳು ಇವತ್ತು ಕ್ಲಿಯರ್ ಆಗುತ್ತೆ. ಯಾವ ಒಂದು ಡಾಕ್ಯುಮೆಂಟ್ಸ್ ಒಯ್ಯಬೇಕು ಅಂತೇಳಿ ಸಂಪೂರ್ಣವಾಗಿ ಹಾಲ್ ಟಿಕೆಟ್‌ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಒಂದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಎಲ್ಲರೂ ಯಾರ್ಯಾರು ಸೆಲೆಕ್ಟ್ ಆಗಿದ್ರಲ್ಲ ಅವರು ಚೆನ್ನಾಗಿ ಡಾಕ್ಯುಮೆಂಟ್ಸ್‌ಗಳನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ ಸ್ನೇಹಿತರೆ, ಮೂಲ ದಾಖಲಾತಿಗಳ ಪರಿಶೀಲನೆಯು ದಿನಾಂಕ 16/6/2026ರಿಂದ 19/6/2026ರವರೆಗೆ ಅಂದ್ರೆ 3 ದಿನಗಳ ಕಾಲ 16, 17, 18, 19 ಅಂದ್ರೆ 4 ದಿನಗಳ ಕಾಲ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಹಾಗಾಗಿ ಕಲಬುರಗಿಯಲ್ಲಿ ನಡೆಯುತ್ತೆ. ಕೇಂದ್ರ ಕಚೇರಿ ಕಲಬುರಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಸ್ಕ್ಯಾನ್ ಮಾಡಿದ್ರೆ ಸಾಕು ಈ ಒಂದು ಲೊಕೇಶನ್ ಕೂಡ ಬರಬಹುದು. ಬಹುಶಃ ಕೊಟ್ಟಿದ್ದಾರೆ ನೋಡಿ ಸಿಂಬಲ್ ಅಲ್ಲಿ ಈ ಸೈಡ್ ಮೂಲೆಯಲ್ಲಿ. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳ ಸೂಚನೆಗಳು, ಹಾಜರುಪಡಿಸಬೇಕಾದ ದಾಖಲಾತಿಗಳು. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಅಭ್ಯರ್ಥಿಯು ತನ್ನ ಮೂಲ ಅರ್ಜಿ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ತೆಗೆದುಕೊಂಡು ಹೋಗ್ಬೇಕು ಮತ್ತು CAT ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಪ್ರವೇಶ ಪತ್ರ ಅಂದ್ರೆ ನಿಮ್ CET ಏನ್ ಬರ್ದಿದ್ರಲ್ಲ ಆ ಒಂದು ಹಾಲ್ ಟಿಕೆಟ್ ಕೂಡ ಬೇಕು. ಯಾರೆಲ್ಲ ಕಳೆದುಕೊಂಡ್ರಿ ಇಲ್ಲಿ ಸಮಸ್ಯೆ ಎದುರಾಗೋದು ಗ್ಯಾರಂಟಿ. ಏಕೆಂದ್ರೆ ಅದು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಮಾರ್ಕ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. 100% ಆ ಒಂದು ಡಾಕ್ಯುಮೆಂಟ್ಸ್ ಇರ್ಲ ಅಂದ್ರೆ ರಿಜೆಕ್ಟ್ ಮಾಡುವ ಸಾಧ್ಯತೆ ಇದೆ. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಕರೆ ಪತ್ರ ಅಂದ್ರೆ ಈ ಒಂದು ಅಡ್ಮಿಟ್ ಕಾರ್ಡ್ ಹಾಗೂ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾಗಿದ್ದ ಕೊನೆಯ ದಿನಾಂಕ ಅಂದ್ರೆ 25/11/2026 ಇಲ್ಲಿ 25/11/2025 ಅಂದ್ರೆ ಅಪ್ಲಿಕೇಶನ್ ಎಂಡಿಂಗ್ ಡೇಟ್. ಅದರೊಳಗಡೆ ಚಾಲ್ತಿಯಲ್ಲಿದ್ದ ಈ ಕೆಳಕಂಡ ಮೂಲ ದಾಖಲಾತಿಗಳು ಹಾಗೂ ಅವುಗಳ ಸ್ವಯಂ ದೃಢೀಕರಣ 2 ಸೆಟ್ ಅಂದ್ರೆ ಒಂದು ಒರಿಜಿನಲ್ ಮತ್ತೆ 2 ಕಾಪಿ ಜೆರಾಕ್ಸ್. ಎಲ್ಲ ಡಾಕ್ಯುಮೆಂಟ್ಸ್ಗಳು ಒಂದು ಒರಿಜಿನಲ್ 2 ಕಾಪಿ ಜೆರಾಕ್ಸ್. ಇಲ್ಲಿ ಒಂದು ಕ್ಲಿಯರ್ ಆಗುತ್ತೆ. ಲೈಸೆನ್ಸ್ ಬಗ್ಗೆ ಬಹಳ ಜನ ಕೇಳ್ತಾ ಇದ್ರಿ, ಇಲ್ಲಿ ಕ್ಲಿಯರ್ ಮಾಡ್ಬಿಡ್ತೇನೆ ನೋಡಿ. ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲೇನೆ ನಿಮ್ಮ ಒಂದು ಲೈಸೆನ್ಸ್ ಇರಲೇಬೇಕು. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಎಂಡಿಂಗ್ ಡೇಟ್ ಒಳಗಡೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಆಮೇಲೆ ಮಾಡಿಸಿದ್ರೆ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ. ಮೊದಲನೇದಾಗಿ ಏನೇನ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಪಟ್ಟಿ ಕೊಟ್ಟಿದ್ದಾರೆ. ಸರಿಯಾಗಿ ಒಂದೊಂದು ಜೋಡಿಸ್ಕೊಂತ ಹೋಗಿ. ಆಧಾರ್ ಕಾರ್ಡ್ ಅವರೆಲ್ಲ ಜೋಡಿಸಲು ಹೇಳ್ತಾರೆ, ಆದ್ರೂ ಈ ಒಂದು ಸ್ಟೆಪ್ನಾಗೆ ನೀವು ಜೋಡಿಸ್ಕೊಳ್ಳಿ ಯಾವ ಡಾಕ್ಯುಮೆಂಟ್ಸ್ ಇವೆ ಅಂತೇಳಿ ಚೆಕ್ ಮಾಡಕ್ಕೂ ಅನುಕೂಲ ಆಗುತ್ತೆ. ಆಧಾರ್ ಕಾರ್ಡ್ ಮೊದಲನೇದಾಗಿ ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ. ಜನ್ಮ ದಿನಾಂಕ ದೃಢೀಕರಿಸುವ ದಾಖಲಾತಿಗಳಾದ SSLC ಅಂಕಪಟ್ಟಿ, ದಸ್ತಮಾನ ಪರೀಕ್ಷೆ ಅಂಕಪಟ್ಟಿ, ಶಾಲಾ ವರ್ಗಾವಣೆ ಪತ್ರ, ಸಂಚಿತ ದಾಖಲೆ. ಇಲ್ಲಿ ನೀವು SSLC ಮಾರ್ಕ್ಸ್ ಕಾರ್ಡ್ ಅನ್ನು ಒಯ್ಯಬಹುದು. ಅರ್ಜಿ ಸಲ್ಲಿಸಿದ ಹುದ್ದೆಗೆ ನಿಗದಿಪಡಿಸಲಾಗಿದ್ದ ವಿದ್ಯಾರ್ಹತೆ ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರ ಅಂದ್ರೆ PUC ಮಾರ್ಕ್ಸ್ ಕಾರ್ಡ್. ಇನ್ನು ಪ್ರಚಲಿತ ಸರ್ಕಾರಿ ಆದೇಶದನ್ವಯ ಸಕ್ಷಮ ಪ್ರಾಧಿಕಾರದಿಂದ ಉದ್ಯೋಗಕ್ಕಾಗಿ ಪಡೆದ ಜಾತಿ ಅಂದ್ರೆ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಗ ಬೇಕಾಗುತ್ತೆ. ಅಲ್ಲಿ ಶೈಕ್ಷಣಿಕ ಸಾಲ ಇತ್ಯಾದಿ ಉದ್ದೇಶಗಳು ನೀಡಲಾದ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ನಿಮ್ಗೆ ಜಸ್ಟ್ ಇನ್ಕಮ್ ಕಾಸ್ಟ್ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಅಂದ್ರೆ ಕಡ್ಡಾಯವಾಗಿ ಅಂದ್ರೆ ಅಸಿಸ್ಟೆಂಟ್ ಅಕೌಂಟೆಂಟ್ ಕೂಡ ಬಿಟ್ಟಿದ್ದಾರೆ ಅಲ್ವಾ. ಹಾಗಾಗಿ ನಿರ್ವಾಹಕ ಹುದ್ದೆಗಳಿಗೆ ಅಂದ್ರೆ ಕಂಡಕ್ಟರ್ ಹುದ್ದೆಗಳಿಗೆ ಮಾತ್ರ ಚಾಲ್ತಿಯಲ್ಲಿರುವ ನಿರ್ವಾಹಕ ಲೈಸೆನ್ಸ್. ಒಂದು ವೇಳೆ ಲೈಸೆನ್ಸ್ ಅನ್ನು ನವೀಕರಣಕ್ಕಾಗಿ ಅಂದ್ರೆ ರಿನಿವಲ್ ನೀಡಿದ್ದಲ್ಲಿ ಅದರ ರಶೀದಿನೂ ಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಇನ್ನು ಕಲ್ಯಾಣ ಕರ್ನಾಟಕ ಅಂದ್ರೆ HK ದವ್ರು ನೀವು ಕ್ಲೈಮ್ ಮಾಡಿದ್ರೆ HK ಸರ್ಟಿಫಿಕೇಟ್ ನಿಮ್ಗೆ ಬೇಕಾಗುತ್ತೆ. ಇನ್ನು ಗ್ರಾಮೀಣ ಸರ್ಟಿಫಿಕೇಟ್ ಕೂಡ 1ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣದಲ್ಲಿ ಓದಿರಬೇಕು, ಅವರಿಗೆ ಈ ಗ್ರಾಮೀಣ ಸರ್ಟಿಫಿಕೇಟ್ ಸಿಗುತ್ತೆ. ಇನ್ನು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅದನ್ನು ಕೂಡ 1ರಿಂದ 10ನೇ ತರಗತಿವರೆಗೂ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಕ್ಲಿಯರ್ ಆಗಿ. ಇನ್ನು ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಇದು ಅವಶ್ಯಕತೆ ಇದ್ರೆ ಮಾತ್ರ
ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂದ್ರೆ PDP ಇದ್ದವರು ನೀವು ತೆಗೆದುಕೊಂಡು ಹೋಗಿ ಒರಿಜಿನಲ್ ಮತ್ತು ಸೆಟ್ ಜೆರಾಕ್ಸ್. ಇನ್ನು ತೃತೀಯ ಲಿಂಗ ಟ್ರಾನ್ಸ್ಜೆಂಡರ್ ಇದ್ರೆ ಅದು ಕೂಡ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿ ಕ್ಲೈಮ್ ಮಾಡೋರಿದ್ರೆ ಅದೊಂದು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು. ಇನ್ನು SSLC ಅಥವಾ ಅದಕ್ಕೂ ಮೇಲ್ದರ್ಜೆ ಪರೀಕ್ಷೆಯಲ್ಲಿ ಕನ್ನಡ ಭಾಷೆ ಪ್ರಥಮ ದ್ವಿತೀಯ ಭಾಷೆನೇ ಅಭ್ಯಾಸ ಮಾಡಿರುವ ಬಗ್ಗೆ ಪ್ರಮಾಣ ಪತ್ರ. ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು. ಅಂದ್ರೆ ಕನ್ನಡ ಮೀಡಿಯಂ ಇರುತ್ತೆ ಅಲ್ವಾ, ಅದು ಉದ್ದೇಶಕ್ಕಾಗಿ. ಇನ್ನು ಅಭ್ಯರ್ಥಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆ ಒಂದೇ ರೀತಿಯ 3 ಬಣ್ಣದ ಭಾವಚಿತ್ರಗಳು, ಅಂದ್ರೆ ಇತ್ತೀಚಿನ 3 ಕಲರ್ ಫೋಟೋ ತೆಗೆದುಕೊಂಡು ಹೋಗಿ. ಇತರೆ ಸೂಚನೆಗಳು. ಸದರಿ ನೇಮಕಾತಿ ಮಾನ್ಯ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ. ಸಂಬಂಧಿತ ಪ್ರಕರಣಗಳ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. ಅಂದ್ರೆ 56% ಏನೋ ಮೀಸಲಾತಿ ಇನ್ನು ಕೋರ್ಟ್ ನಲ್ಲಿ ಇರೋದ್ರಿಂದ ಅದು ಕೊಟ್ಟಿದ್ದಾರೆ. ಅಭ್ಯರ್ಥಿಯ ಎತ್ತರ ಪರಿಶೀಲನೆಯು ನಿರ್ವಾಹಕ ಹುದ್ದೆಗೆ ಮಾತ್ರ ಇರುತ್ತದೆ, ಸಹಾಯಕ ಲೆಕ್ಕಿಗ ಹುದ್ದೆಗೆ ಇರುವುದಿಲ್ಲ. ಅಂದ್ರೆ ಕಂಡಕ್ಟರ್ ಮಾತ್ರ ಹೈಟ್ ಇರುತ್ತೆ. ಪರಿಶೀಲನಾ ಪ್ರಕ್ರಿಯೆಯು 3 ಹಂತದಲ್ಲಿ ಇರುತ್ತದೆ. ಮೊದಲನೇ ಹಂತ, ಅಭ್ಯರ್ಥಿಯು ಭಾವಚಿತ್ರ ಸೆರೆ ಹಿಡಿಯುವಿಕೆ. ನಿಮ್ಮ ಒಂದು ಕಲರ್ ಫೋಟೋ ತಗೊಂಡು ಹೋಗಿರ್ತಿರಲ್ವಾ, ಆ ಒಂದು ಫೋಟೋ ಮತ್ತು ಅಪ್ಲಿಕೇಶನ್ ಅಪ್ಲಿಕೇಶನ್ ನಲ್ಲಿ ಇರುವಂತಹ ಫೋಟೋ, ನಿಮ್ಮ ಫೋಟೋ ಎಲ್ಲ ಎನ್ಕ್ವೈರಿ ಮಾಡಿ ಸೆಟ್ ಆದ್ರೆ ಅವಾಗ 2ನೇ ಹಂತಕ್ಕೆ ಹೋಗುತ್ತೆ. ನಿರ್ವಾಹಕ ಹುದ್ದೆಗೆ ಮಾತ್ರ ಎತ್ತರ ಸೆರೆ ಹಿಡಿಯುವುದು, ಅಂದ್ರೆ ಹೈಟ್ 160 ಮೇಲ್ಗೆ 150 ಫಿಮೇಲ್ಗೆ. ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಪರಿಶೀಲನೆ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಬ್ಯಾಡ್ಜ್ ಬಗ್ಗೆ. ಲೈಸೆನ್ಸ್ ನಲ್ಲಿ ಬ್ಯಾಡ್ಜ್ ನಂಬರ್ ಅಂತ ಕೆಳಗಡೆ ಇರುತ್ತೆ, ಅದನ್ನು ಕೂಡ ನಿಮ್ಮ ಒಂದು ನಂಬರ್ ಟೈಪ್ ಮಾಡಿ ನೋಡ್ತಾರೆ. ಇನ್ನು ಹಂತ 3, ವಿದ್ಯಾರ್ಥಿ ಮೀಸಲಾತಿ ಇತ್ಯಾದಿ. ಅಂದ್ರೆ ಇವೆಲ್ಲ ಮೇಲಿನ ಡಾಕ್ಯುಮೆಂಟ್ಸ್ ಗಳು ನೋಡ್ತಾರೆ. ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಯಾರಾದರೂ ಅನಾವಶ್ಯಕ ಅಂದ್ರೆ ಮಿಸ್ಬಿಹೇವಿಯರ್ ಮಾಡಿದ್ರೆ ಅಲ್ಲಿ ನಿಮಗೆ ಅಭ್ಯರ್ಥಿತನವನ್ನು ರದ್ದು ಮಾಡುವ ಒಂದು ನಿಗಮ ಮಂಡಳಿಗೆ ಅಧಿಕಾರ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು 25% ನಿಮ್ಮ ಒಂದು ವಿದ್ಯಾರ್ಥಿ, ಇನ್ನು 75% CET ಆಧಾರದ ಮೇಲೆ ನೇಮಕಾತಿ ಮಾಡಲಾಗುತ್ತಿದೆ. ಅಭ್ಯರ್ಥಿ ಯಾವುದೇ ಆಸೆ ಆಮಿಷಗಳು ಒಳಗಾಗಬಾರದು. ಇದು ಸ್ನೇಹಿತರೆ ಕ್ಲಿಯರ್ ಕಟ್ ಆದಂತ ಮಾಹಿತಿ. ಎಲ್ರೂ ಕೂಡ ಸರಿಯಾಗಿ ಡಾಕ್ಯುಮೆಂಟ್ಸ್ ಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲ ಡೌಟ್ಸ್ ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.